ನಂದು ಮನೆಯಲ್ಲಿ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಅಣ್ಣನ ಸಪೋರ್ಟಿಂಗ್ ಕೊಟ್ಟರು ನನಗೆ. ಅದ್ರ ಸಂಬಂಧ ನಾನು ವುಡ್ಡಿನ ಸ್ಟಾರ್ಟ್ ಮಾಡಿದ್ವಿ ಫಸ್ಟಿಗೆ ನಾವು. ಆಮೇಲೆ 3 ಮೆಂಬರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ಅಣ್ಣ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಒಂದು ಸಂಘ ಮಾಡಿದ್ವಿ ಸೇರಿಕೊಂಡು, 12 ಜನ ಸೇರ್ಕೊಂಡು ಮಾಡಿದ್ವಿ ಫಸ್ಟಿಗೆ. ಆಮೇಲೆ ನನಗೆ ವುಡ್ ಒಳಗೆ ಕೆಲಸ ಕೊಟ್ಟರು. ಒಂದಿಷ್ಟು ಜನ ನನಗೆ ಇದು ಮಾಡಿಕೊಡು, ಟೇಬಲ್ ಮಾಡಿಕೊಡು, ಫರ್ನಿಚರ್ಸ್ ಎಲ್ಲ ಮಾಡಿಸ್ಕೊಡು ಅಂತ ಹೇಳೋಕ್ಕೆ ಇದನ್ನು ಮಾಡಿದರು. ಅದರಿಂದ ನನಗೆ ವರ್ಕೌಟ್ ಆಯಿತು. ಆಮೇಲೆ ನಾನು ಮತ್ತೆ 10 ಜನ ತಗೊಂಡು ಮತ್ತೊಂದು ಸಂಘ ಮಾಡಿದ್ದೆ. ಅದರಲ್ಲಿ ಫುಲ್ಲು ನನಗೆ ವರ್ಕೌಟ್ ಆಗ್ತಾ ಇದೆ. ಗೌರ್ಮೆಂಟ್ ಸಪೋರ್ಟಿಂಗು ಇದೆ ನನಗೆ. ವುಡ್ ವರ್ಕ್ ಮಾಡ್ತಾ ಇದ್ವಿ, ಇನ್ಲೇ ವರ್ಕ್. ವಿಶೇಷತೆ ಅಂದರೆ ಇದೆಲ್ಲ ಕಲರ್ಫುಲ್ ಆಫ್ ವುಡ್ಸ್ ಇದೆ ಇದರಲ್ಲಿ. ಇನ್ಲೇ ವರ್ಕು ವುಡ್ಡಿಂದ ಅದು ಇನ್ಲೇ ಅಂತಾರೆ ಅದಕ್ಕೆ. ಎಲ್ಲ ಕಲರ್ಸ್ ಎಲ್ಲ ವುಡ್ ಇದಾವೆ ಇದರಲ್ಲಿ. ಕಲರ್ಸ್ ಏನೂ ಇಲ್ಲ, ಬರೀ ವುಡ್ಡಿಂದೇ ಇದೆ. ಜಾಸ್ತಿ ಏನಿಲ್ಲ, ನಮ್ಮದು ವರ್ಕ್ ಜಾಸ್ತಿ ಇರುತ್ತೆ ಮೇಡಮ್. ಅವ್ರಿಗೆ ಅದು ಗೊತ್ತಾಗಲ್ಲ. ಹೆಂಗೆ ಚಿಕ್ಕದಿರತ್ತೆಲ್ಲ ಆ ಥರ ಪ್ರೈಸಸ್ ಇಟ್ಟಿದ್ದೀವಿ ನಾವು. ದೊಡ್ಡದಿದ್ರೆ ನಾವು ಕೊಡ್ಬೋದು, ಬಟ್ ಚಿಕ್ಕದಿದೆ ಅಂದಮೇಲೆ ನಮ್ಮದು ಸ್ವಲ್ಪ ಟಫ್ ಆಗುತ್ತೆ ವರ್ಕ್ ಇದು. ನಮ್ಮ ಸಂಘದ ಹೆಸರು ಸಂಜೀವಿನಿ ಇದೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಸಂಜೀವಿನಿ ಅಂತೇಳಿ ನಾವೀಗ 30 ಜನ ಇದ್ದೀವಿ. ಸಂಘದ ವತಿಯಿಂದ ಎಲ್ಲ ಲೇಡೀಸೇನೆ ಮಾಡ್ತೀವಿ ನಾವು ವರ್ಕ್. ಲೋನ್ ಎಲ್ಲ ಕೊಡ್ತಾರೆ ನಮಗೆ. ಅದರಿಂದ ನಾವು ಮುಂದೆ ಹೋಗ್ತಾ ಇದ್ವಿ. ಇನ್ನೇ ಮುಂದೆ ಹೋಗ್ಬೇಕಂತ ತುಂಬ ಆಸೆ ಇದೆ, ಬಟ್ ನಮ್ಗೆ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು ಇನ್ನು.